ದುರುಪಯೋಗದ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅದು ಉಂಟು ಮಾಡುವ ಅಪಾಯಗಳ ಬಗ್ಗೆ ಇತರರಿಗೆ ಶಿಕ್ಷಣ ನೀಡುತ್ತೇನೆ ಮತ್ತು ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಹೊಯ್ಸಳೇಶ್ವರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಹಾಸನ ಜಿಲ್ಲಾ ಪೊಲೀಸ್, ಅರಸೀಕೆರೆ ಉಪವಿಭಾಗ, ಅರಸೀಕೆರೆ ನಗರ ಪೊಲೀಸ್ ಠಾಣೆ ಮತ್ತು ಹೊಯ್ಸಳೇಶ್ವರ ಪದವಿ ಪೂರ್ವ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಮಾರಾಟ, ದುರುಪಯೋಗ ಹಾಗೂ ಅದರ ಕಳ್ಳ ಸಾಗಾಣಿಕೆಯ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಲೋಕೇಶ್, ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗಂಗಾಧರ್, ಪ್ರಾಂಶುಪಾಲರಾದ ಅಶೋಕ್ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲ ವಿದ್ಯಾರ್ಥಿಗಳು ಇನ್ಸ್ಪೆಕ್ಟರ್ ಗಂಗಾಧರ್ ಅವರು ದುಶ್ಚಟಗಳಿಂದ ದೂರ ಇರುವಂತೆ ಪ್ರತಿಜ್ಞೆ ಮಾಡಿಸಿದರು. ಇದೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಲೋಕೇಶ್ ಅವರು, ವಿಶ್ವಾದ್ಯಂತ ಈ ದುಶ್ಚಟಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಎಂದು ಗೊತ್ತಿದ್ರೂ ಇದರದಂತೆ ಎಗ್ಗೆಲ್ಲದೆ ನಡೆಯುತ್ತಿದೆ. ಡ್ರಗ್ ಮಾಫಿಯಾ ಹತೋಟಿಗೆ ತರಲು ಎಲ್ಲಾ ಕಡೆ ಕಾನೂನು ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಇದನ್ನ ಬುಡ ಸಮೇತ ಕಿತ್ತು ಹಾಕಲು ಎಲ್ಲರೂ ಸಹಕಾರ ನೀಡಿದರೆ ಸಾಧ್ಯವಾಗುತ್ತೆ. ಜೊತೆಗೆ ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನ ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ ಎಂದು ಕರೆಯಲಾಗುತ್ತೆ. ಇದನ್ನ ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನ ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನ ಬಲಪಡಿಸಲು ಆಚರಿಸಲಾಗುತ್ತೆ ಎಂದರು. ನಾನು ನಿಮ್ಗೆ ಹೇಳಿದೆ, ಇದು ಏನು ಅಂತಂದ್ರೆ ಹಳ್ಳಿಗಳನ್ನು ತಲುಪಿದೆ, ಡೆಲ್ಲಿನೂ ತಲುಪಿದೆ ಅಂತ ತಂದ್ಬಿಟ್ಟು ಇದಕ್ಕೆ ಯಾವುದು ಸ್ಟ್ಯಾಂಡರ್ಡ್ ಇಲ್ಲ ಅಂತ. ಒಮ್ಮೆ ಈ ವ್ಯಸನಕ್ಕೆ ಒಳಗಾದರೆ, ಈ ಗಾಂಜಾ ಅನ್ನೋ ರೀತಿಯ ಒಂದು ವ್ಯಸನಕ್ಕೆ ಒಳಗಾದರೆ, ನೀವಲ್ಲ, ನಿಮ್ಮ ಮನೆಯಲ್ಲಿರೋಂಥ ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ನಿಮ್ಮ ರಿಲೇಟಿವ್ಸು, ಅದು ನಿಜವಾಗಿಯೂ ಕೂಡ ಕಲ್ಪನೆಯಲ್ಲಿರೋಂಥ ಸ್ವರ್ಗ, ಕಲ್ಪನೆಯಲ್ಲಿರೋಂಥ ನರಕನ ನೀವೆರಡನ್ನೂ ನೋಡ್ಬಿಡ್ತೀರ. ಯಾರು ಈ ಒಂದು ವ್ಯಸನಕ್ಕೆ, ಗಾಂಜಾ ವ್ಯಸನಕ್ಕೆ ಒಳಗಾಗ್ತಾರಲ್ಲ, ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಒಳಗಾದರೆ ಆ ಮನೆ ನರಕ ಸಾದೃಶ್ಯವಾಗ್ಬಿಡುತ್ತೆ. ಅವನು ಎಷ್ಟು ಒಂದು ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತಂತಂದರೆ, ಮನೆಯಲ್ಲಿ ತಂದೆ ತಾಯಿ ಅವರೆಲ್ಲರೂ ಕೂಡ ನನಗೆ ಇಂಥ ಮಗನೇ ಬೇಡ ಅಥವಾ ಇಂಥ ಮಗಳೇ ಬೇಡ, ಏನಕ್ಕೆ ಈ ಜೀವನ ನನಗೆ ಬೇಕು ಅಂತ ತಂದ್ಬಿಟ್ಟು ದಿನ ಬಂದು ಪೊಲೀಸ್ ಸ್ಟೇಷನಲ್ಲಿ ಅಳ್ತಾ ಕೂರುವಂಥ ಪರಿಸ್ಥಿತಿ, ದಿನ ಅವರು ಜೀವಭಯದಲ್ಲಿ ಬದುಕುವಂಥ ಪರಿಸ್ಥಿತಿ ತಂದಿಟ್ಬಿಡುತ್ತೆ ಈ ಒಂದು ವಸ್ತು. ಇದು ಇಷ್ಟೊಂದು ಬಹಳ ಪರಿಣಾಮಕಾರಿಯಾಗಿ ಸೊಸೈಟಿಯನ್ನು ಬಾಧಿಸ್ತಾ ಇದೆ. ನಿಮ್ಗನ್ಸುತ್ತೆ ಏನಂತಂತಂದ್ರೆ, ನಾವು ಕರೆಕ್ಟಾಗಿರ್ತೀವಿ ಅಂತ. ಬಟ್ ಹೌದು, ನೀವು ಕರೆಕ್ಟಾಗಿರ್ತೀರಿ. ಬಟ್ ನಿಮ್ಮ ಮನೆಗಿರೋರು, ನಿಮ್ಮ ಫಾದರು, ನಿಮ್ಮ ತಮ್ಮನೋ, ನಿಮ್ಮ ತಂಗಿನೋ, ನಿಮ್ಮ ಬ್ರದರ್ಸು, ಯಾರಾದರೂ ಒಬ್ಬರು ವ್ಯಸನಕ್ಕೊಳಗಾದ್ರೆ ಅದರಿಂದ ನೀವು ಕೂಡ ಬಾಧಿಸ್ತಾರೆ. ನೀವು ಕೂಡ ಅದರೊಂದು ಎಫೆಕ್ಟ್ಸ್ ನಿಮ್ಮ ಮೇಲೂ ಇರುತ್ತೆ. ನೋಡಿ, ಇದೇನಂತಂದ್ರೆ ಈ ಒಂದು ವ್ಯಸನಕ್ಕೊಳಗಾದಂಥವ್ರು, ಈ ಗಾಂಜಾ ವ್ಯಸನಕ್ಕೊಳಗಾದಂಥವ್ರು ಏನಿರ್ತಾರೆ, ಫಸ್ಟು ಇದೊಂಥರ ಏನೋ ತುಂಬ ಅವ್ರಿಗೆ ಯಾರನ್ನ ಸಾಮಾನ್ಯವಾಗಿ ಈ ವ್ಯಸನಕ್ಕೆ ಒಳಗಾಗ್ತಾರೆ ಅಂತಂದ್ರೆ ವಲ್ನರಬಲ್ ಕಮ್ಯುನಿಟಿ ಅಂತ ಕರೀತಾರೆ. ಅಂದ್ರೆ ತೊಂದರೆಗೊಳಗಾದಂಥ ಹುಡುಗ ಹುಡುಗಿಯರು ಅಥವಾ ಜನತೆ ಅಥವಾ ಏನೋ ಒಂದು ಯುವ ವರ್ಗ ಇರುತ್ತೆ, ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅಂಥವ್ರು ಇದಕ್ಕೆ ಬಹಳ ಬೇಗ ಬಲಿಪಶುಗಳಾಗ್ತಾರೆ. ಇದು ವಲ್ನರಬಲ್, ಅವರು ಈ ವಲ್ನರಬಲ್ ಕಮ್ಯುನಿಟಿ ಇಂಥವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಸಪ್ಲೈ ಕೊಡ್ತಾರೆ. ಏನು ಸಪ್ಲೈ ಕೊಟ್ಟಮೇಲೆ ಏನು ಅನ್ಸುತ್ತೆ, ಫಸ್ಟ್ ಟೈಮ್ ತಗೊಂಡಾಗ ತುಂಬಾ ಮಜಾ ಅನ್ಸುತ್ತೆ, ಒಂಥರ ಕಿಕ್ಕಿರುತ್ತೆ, ಉನ್ಮಾದವಾದಂಥ ಒಂದು ಸ್ಥಿತಿ ಅವ್ರಿಗೆ. ಎಲ್ಲೋ ಗಾಳಿಯಲ್ಲಿ ಹಾರಾಡ್ತಾ ಇದ್ದೀನಿ ಅಥವಾ ಯಾವುದೋ ಮ್ಯೂಸಿಕ್ ನೋಡ್ದಂಗೆ ಆಗ್ತಾ ಇರುತ್ತೆ, ಕೇಳ್ದಂಗೆ ಆಗ್ತಿರುತ್ತೆ, ಅಥವಾ ಒಂಥರ ಅದ್ರದ್ದು ಏನೋ ಒಂದು ಆ ಫೀಲ್